ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಅಮೃತಾಂಜನ್ ಸಿನಿಮಾ ಇದೆ ಜನವರಿ 30ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತದ್ದು. ಈ ಸಿನಿಮಾದಲ್ಲಿ ತನ್ನದೇ ಚಾಣಕ್ಯತನದಿಂದ ನಟನೆ ಮಾಡಿರುವಂತಹ ಸುಧಾಕರ್ ಗೌಡ್ರು ಹೀರೋ ಆಗಿ ಮಿಂಚ್ತಾ ಇರುವಂತದ್ದು. ಇವತ್ತು ನಮ್ಮ ಸ್ಪೀಡ್ ನ್ಯೂಸ್ಗೆ ಅವರೇ ಭಾಗಿಯಾಗಿದ್ದಾರೆ. ಅವ್ರ ಹತ್ರನೇ ಕೇಳ್ಕೊ ಬರ್ತೀನಿ ಈ ಸಿನಿಮಾದಲ್ಲಿ ಅವರ ಪಾತ್ರ ಯಾವ ರೀತಿ ಇದೆ ಅನ್ನುವಂಥದ್ದು. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಆರಾಮ, ನೀವು ಆರಾಮ? ನಾನು ಕೂಡ ಆರಾಮಾಗಿದ್ದೇನೆ. ನೀವು ಇಷ್ಟೊಂದು ಸ್ಟ್ರಿಕ್ಟ್ ಆಗಿದ್ರೆ ನಮಗೆ ಭಯ ಆಗುತ್ತೆ. ಏನಿಲ್ಲ ಸರ್, ಮೊದಲನೇದಾಗಿ ಅಮೃತಾಂಜನ್ ಸಿನಿಮಾ ಇನ್ನೇನು ಜನವರಿ 30ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇರುವಂತದ್ದು. ನಿಮ್ಮ ಪಾತ್ರ ಯಾವ ರೀತಿ ಮೂಡ್ ಬಂದಿದೆ ಅಂತ? ಒಂದು ಸ್ಟೂಡೆಂಟ್, ಒಬ್ಬ ಕೇರ್ಲೆಸ್ ಸ್ಟೂಡೆಂಟ್, ಅಪ್ಪ ಅಮ್ಮನ ವ್ಯಾಲ್ಯೂಸ್ ಗೊತ್ತಿಲ್ಲದೆ ಈ ಲವ್ ಅದು ಇದು ಅಂದ್ಕೊಂಡು ಹೇಗೆ ಲೈಫ್ ಹಾಳು ಮಾಡ್ಕೊಂತಾರೆ ಅನ್ನೋದ ಒಂದು ಕಾಮಿಡಿಯಾಗಿ ತೋರಿಸೋ ಪ್ರಯತ್ನ. ಈ ಹಿಂದೆ 6 ವರ್ಷದ ಹಿಂದೆ ಸರ್ ಅಮೃತಾಂಜನ್ ಸಿನಿಮಾ ಅನ್ನುವಂಥದ್ದು ಒಂದು 15ರಿಂದ 30 ನಿಮಿಷ ಬಂದಿರುವಂತದ್ದು. ಬಟ್ ಈಗ ಅದನ್ನ 2 ಅವರ್ ಸಿನಿಮಾ ಮಾಡಕ್ಕೆ ಕತೆ ಯಾವ ರೀತಿ ಬಂದಿದೆ, ಹಾಗೆ ಈ ಕತೆ ಹೇಗಾಗುತ್ತೆ ಅಂದ್ರೆ ಒಂದು ಟೈಟಲ್ ಇಟ್ಕೊಂಡ್ ಮಾಡಿದ ಅಥವಾ ಬೇರೆ ಬೇರೆ ಟೈಟಲ್ ಒಳಗೊಂಡಿದ್ಯಾ ಅಂತ? ಇಲ್ಲ, ನಾವು ಬೇರೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಬೇರೆ ಬೇರೆ ಟೈಟಲ್ಸ್ ಅಲ್ಲೇ ಮಾಡಿರೋದು. ಬಟ್ ಇಡೀ ಟೀಮ್ಗೆ ಅಮೃತಾಂಜನ್ ಟೀಮ್ ಅಂತ ಒಂದು ರೆಕಗ್ನೇಷನ್ ಇದೆ. ಅದಕ್ಕೋಸ್ಕರ ಆ ಟೈಟ್ಲ್ ನಂಗೆ ಸಿನಿಮಾ ಕೂಡ ಕ್ಯಾರಿ ಮಾಡಿದೀವಿ ಮೇಡಮ್. ಸೊ ಟೈಟ್ಲ್ ಇಂದಾನೆ ಒಂದಷ್ಟು ಜನ ನಮ್ಮ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗ್ಲಿ ಅನ್ನೋದಕ್ಕೆ ಆ ಟೈಟ್ಲ್ ಯೂಸ್ ಮಾಡಿದೀವಿ. ಸುಧಾಕರ್ ಗೌಡ್ರು ಅಂದ್ರೆ ಬರೀ ಇನ್ಸ್ಟಾಗ್ರಾಮಿಗೆ ಮಾತ್ರ ಸೀಮಿತ ಆಗಿರ್ತಾರೆ ಅನ್ನುವಂತಹ ಮಾತುಗಳು ಒಂದಷ್ಟು ನೀವು ಕೇಳಿರ್ಬೋದು. ಬಟ್ ಈಗ ಸಿನಿಮಾ ಕಡೆ ಹೆಜ್ಜೆ ಇಡಕ್ಕೆ ಕಾರಣ ಏನು ಅನ್ನುವಂಥದ್ದು? ಸಿನಿಮಾ ಮಾಡೋಕೆ ಬಂದಿದ್ದು ಮ್ಯಾಮ್. ಈ ಶಾರ್ಟ್ ಫಿಲಮ್, ರೀಲ್ಸ್ ಎಲ್ಲ ಬದುಕೋದಕ್ಕೋಸ್ಕರ ಮಾಡ್ತಾ ಇರೋದು. ಮೈನ್ ನಮ್ಮ ಆಸೆ, ಪ್ಯಾಷನ್ ಎಲ್ಲ ಸಿನಿಮಾ ಮೇಕಿಂಗ್ ಬಗ್ಗೆನೆ. ಅದೆಲ್ಲ ಅದೇ ಬದುಕೋದಕ್ಕೇನೋ ಮಾಡ್ಬೇಕಲ್ಲ, ದುಡಿಮೆಗೋಸ್ಕರ. ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾ ಅಷ್ಟೇ. ಬೆಳ್ಳಿ ಪರದೆಗೆ ಮೊದಲನೇದಾಗಿ ಕಾಲಿಡ್ತಾ ಇದ್ದೀರಾ, ಎಷ್ಟು ಖುಷಿ ಇದೆ ಅನ್ನುವಂಥದ್ದು ಅದನ್ನ ವ್ಯಕ್ತಪಡಿಸಕ್ ಆಗಲ್ಲ. ಬಟ್ ಆದ್ರೂ ಎಷ್ಟು ಖುಷಿ ಇದೆ? ಮೊದಲನೇ ಬಾರಿ ಏನಿಲ್ಲ ಮ್ಯಾಮ್, ನಾನು 10 years ಬ್ಯಾಕ್ ಇಂದಾನೆ ಸಿನಿಮಾಸ್ ಅಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಗಳನ್ನ ಮಾಡಿದೀನಿ ಒಂದು ಸಿನಿಮಾ. ಇದು ಫಸ್ಟ್ ಟೈಮ್. ಸೊ ತುಂಬಾ ಖುಷಿ ಇದೆ. ಸರ್, ಈ ಒಂದು ಇಂಡಸ್ಟ್ರಿಯಲ್ಲಿ ನೀವು ಕನ್ನಡ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಸೋಲು ಗೆಲುವು ಅವಮಾನಗಳನ್ನ ಕಂಡಿರ್ತೀರಾ. ಸೊ ಎಲ್ಲದನ್ನು ಯಾವ ರೀತಿ ತಗೊಂಡ್ ಬಂದಿದ್ರ ಮುಂದಕ್ಕೆ ಅಂತ? ಮ್ಯಾಮ್, ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡೆ ನಾನು ಸಿನಿಮಾಗೆ ಬಂದಿದ್ದು ಮ್ಯಾಮ್. ನಾನು ಸಿನಿಮಾಗೆ ಬರ್ಬೇಕಾದ್ರೆ ಗೊತ್ತು ನಾನು ಇಲ್ಲಿ ಒಂದ್ ದಿವಸ ರೋಡಲ್ಲಿ ಮಲ್ಕೊಳೋ ಪರಿಸ್ಥಿತಿನೂ ಬರುತ್ತೆ, ಊಟ ತಿಂಡಿಗೂ ಕಾಸಿರಲ್ಲ. ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡೆ ಈ ಫೀಲ್ಡಿಗೆ ಬಂದಿದ್ದು. ಸೊ ಏನಾದ್ರೂ ಏನ್ ತಲೆ ಕೆಡ್ಸ್ಕೊಳಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರೋದು. ಏನೂ ಆಗಿಲ್ಲ ಅಂದ್ರೆ ಲಾಸ್ಟಿಗೆ ಒಂದು ಫೋನಲ್ಲಿ ಆದ್ರೂ ನಾನು ಅಂದ್ಕೊಂಡಿರೋ ಕಂಟೆಂಟ್ಸ್ ನ ಶೂಟ್ ಮಾಡಿ ಜನಕ್ಕೆ ತಲುಪಿಸ್ತೀನಿ. ಬಟ್ ನಾವು ಸುಧಾಕರ್ ಗೌಡ ಅವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕಂಡಾಗ ಫುಲ್ ಜಾಲಿ ಮನುಷ್ಯ ಅಂತ ಅನ್ಸುತ್ತೆ. ಬಟ್ ನೀವು ತುಂಬಾ ಸೀರಿಯಸ್ ಆಗಿದ್ದೀರಲ್ಲ, ಹೇಗೆ ಅಂತ? ಅದು ಕಂಟೆಂಟ್ಸ್ ಅಷ್ಟೇ ಮ್ಯಾಮ್. ರಿಯಲ್ ಲೈಫ್ ಸ್ವಲ್ಪ ಹಿಂಗೆ ಸೀರಿಯಸ್ ಆಗಿದ್ದೀರಾ ಸ್ವಲ್ಪ. ಬಟ್ ಸರ್, ಸೀರಿಯಸ್ ಕ್ಯಾರೆಕ್ಟರ್ ಇರುವಂತವ್ರು ಸ್ವಲ್ಪ ನಟನೆಗೆ ಹೋಲಿಕೊಳ್ಳೋದು ಅನ್ನುವಂಥದ್ದು ನೀವು ತುಂಬಾ ಚೆನ್ನಾಗಿ ನಟನೆ ಮಾಡ್ತೀರಾ. ಬಟ್ ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಬಟ್ ಈ ಕಾಮಿಡಿ ಆಗಿ ಮಾಡುವಂಥದ್ದು ಸ್ವಲ್ಪ ಎಲ್ಲೋ ಕಷ್ಟ ಆಗುತ್ತೆ ಅಂತ ಅನ್ಸಿಲ್ವಾ ನಿಮಗೆ? ಕಷ್ಟ ಆಗಿದೆಯಾ ಅಂತ? ಅದೇ ಸ್ವಲ್ಪ ಕಷ್ಟ ಆಗ್ಬೋದು ಕಾಮಿಡಿ. ಬಟ್ ಜನ ನಮ್ಮನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದಾರಲ್ಲ ಇವಾಗ ಕಾಮಿಡಿ ಆಗಿ. ಸೊ ಇವಾಗ ಏನ್ ಕಷ್ಟ ಆಗಲ್ಲ ಅಂತ ನನ್ನ ಇದು. ಬಟ್ ಈಗ ಸರ್ ಜನ ಮೆಚ್ಕೊಂಡಿದ್ದಾರೆ ನಿಮ್ಮನ್ನ. ಮೊದಲು ನೀವು ಫಸ್ಟ್ ವಿಡಿಯೋ ಮಾಡಿ ಹಾಕಿದಾಗ ಈ ನೆಗೆಟಿವ್ ಕಮೆಂಟ್ಸ್ ಗಳನ್ನ ಎದುರಿಸಿರ್ತೀರಾ. ಸೊ ಆಗ ಬಂದಂತಹ ಕಮೆಂಟ್ಸ್ ಗಳಿಗೆ ಬೇಡಪ್ಪ ಬಿಟ್ಬಿಡೋಣ ಇದು ಅನ್ಸಿದ್ಯಾ? ನಿಮ್ಗೆ ಹೇಳ್ದೆ ಮೇಡಮ್, ಇಲ್ಲಿ ರೋಡಲ್ಲಿ ಮಲ್ಕೊಳೋ ಪರಿಸ್ಥಿತಿ ಬರುತ್ತೆ, ಊಟ ತಿಂಡಿ ಕಾಸು ಇಲ್ದಿರೋ ಪರಿಸ್ಥಿತಿಗಳು ಬರುತ್ತೆ ಅಂತ ಯೋಚನೆ ಮಾಡ್ಕೊಂಡೇ ಬಂದಿರೋ ನಾನು. ಈ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಂಡು ನಿಮಗೆ ಬೇಡ ಇದು ಅಂತ ಯಾವತ್ತೂ ಅನ್ಸಲ್ಲ. ಸತ್ರು ಇಲ್ಲೇ ಬದುಕಿದ್ರೆ ಇಲ್ಲ ಅಂತ ಯೋಚನೆ ಮಾಡ್ಕೊಂಡ್ ಬಂದಿರೋ ನಾನು. ಅದೆಲ್ಲ ತಲೆ ಕೆಡ್ಸ್ಕೊಳಲ್ಲ. ಸರ್, ಈ ಶಾರ್ಟ್ ಸಿನಿಮಾ ಮಾಡಿದವ್ರು ಹೇಗಾಗಿದೆ ಅಂದ್ರೆ ಈಗ ಒಂದಷ್ಟು ಮಾತುಗಳು ಬರುತ್ತೆ. ಶಾರ್ಟ್ ಸಿನಿಮಾ ಮಾಡೋರು ಬರೀ ಆ ಒಂದು ತಂಡ ಕಟ್ಕೊಂಡಿರ್ತಾರೆ. ಆ ತಂಡದಿಂದಾನೇ ಈಗ ಅಮೃತಾಂಜನ್ ಸಿನಿಮಾಗೂ ಬಂದಿರುವಂತದ್ದು. ಆದ್ರೆ ಆ ಒಂದು ತಂಡಕ್ಕೆ ಬೇರೆಯವ್ರನ್ನ ಕರ್ಕೊಳ್ಳುವಂತಹ ಪ್ರಯತ್ನ ಮಾಡಲ್ಲ ಅನ್ನುವಂತಹ ಮಾತುಗಳು ಕೂಡ ಬರುತ್ತೆ. ಹೌದಾ? ಹಾಗೆ ಮಾಡ್ತಾ ಇದೀರಾ ನೀವು ಅಂತ? ಅಲ್ಲ, ನಾವು ಮಾಡೋದೇ 10 ನಿಮಿಷದ್ದು ಕಂಟೆಂಟ್ ಮೇಡಮ್. ಅದ್ರಲ್ಲಿ ಒಂದು 3-4 ಕ್ಯಾರೆಕ್ಟರ್ ಇರುತ್ತೆ. ನಾವೇ 7-8 ಜನ ಇದ್ದೀವಿ. ನಾವೇ 3 ಜನ ಮಾಡಿದ್ರೆ ಇನ್ನು 5 ಜನ ಆಚೆ ಕುತ್ಕೋಬೇಕು. ಅದ್ರಲ್ಲೂ ಯಾರಾದ್ರೂ ಒಬ್ಬೊಬ್ರನ್ನ ಆಚೆ ಮಾಡಿಸ್ತಾನೆ ಇರ್ತೀವಿ. ಹಂಗ್ ಮಾಡಿಸ್ಲೇಬಾರ್ದು ಅಂತ ಏನಿಲ್ಲ, ನಮ್ಗೆ ಅವಕಾಶಗಳು ಕಮ್ಮಿ ಅಂತ ಅಷ್ಟೇ, ಇನ್ನೇನಿಲ್ಲ. ಸರ್, ಅವಕಾಶಗಳು ಯಾವ ರೀತಿ ಬರ್ತಾ ಇದೆ ನಿಮ್ಗೆ? ಯಾವ್ಯಾವ ಸಿನಿಮಾದಲ್ಲಿ ಮಾಡ್ತಾ ಇದ್ದೀರಾ ಈಗ ಅನ್ನುವಂಥದ್ದು? ಈಗ ಅಂದ್ರೆ ನಾವೇನ್ ತುಂಬಾ ಯಾವ್ದು ಅವಕಾಶಗಳು ಬಂದಿಲ್ಲ ಮ್ಯಾಮ್. ZEE5 ಅಲ್ಲಿ ರೀಸೆಂಟ್ ಆಗಿ ವೆಬ್ ಸೀರೀಸ್ ಮಾಡಿದ್ದೀನಿ. ಡಾಲಿ ಸರ್ ಪ್ರೊಡಕ್ಷನ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದಕ್ಕೆ ಮುಂಚೆ ನೀವು ನೋಡಿದೀರಾ, ಜನಾರ್ದನ್ ರೆಡ್ಡಿ ಅವ್ರ ಮಗಂದೊಂದು ಸಿನಿಮಾ ಬಂತಲ್ಲ, ಜೂನಿಯರ್ ಅಂತ. ಅದ್ರಲ್ಲಿ ಒಂದು ಒಳ್ಳೆ ಫ್ರೆಂಡ್ ಕ್ಯಾರೆಕ್ಟರ್ ಸಿಕ್ಕಿತ್ತು ಅಷ್ಟೇ ಮ್ಯಾಮ್. ಅದು ಬಿಟ್ರೆ ಏನಂತ ಅವಕಾಶಗಳು ಅಂದ್ರೆ ಈಗ ಸರ್ ಒಂದಷ್ಟು ಜನ ಹೆಂಗೆ ಅಂದ್ರೆ ಇದ್ ಕೊಡುವಂತಹ ಪ್ರಯತ್ನ ಕೂಡ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಅವಕಾಶಕ್ಕಾಗಿ ಮೊರೆ ಹೋಗುವಂತಹ ಪ್ರಯತ್ನ ಕೂಡ ಮಾಡ್ತಾರೆ. ನೀವೇನಾದ್ರೂ ಹಾಗೆ ಮಾಡಿದ್ರ ಏನು ಅನ್ನುವಂಥದ್ದು? ಅದೆಲ್ಲ ಅವಾಗ ಕಾಲೇಜ್ ಡೇಸ್ ಅಲ್ಲಿ ಮಾಡ್ಬಿಟ್ಟಿದೀವಿ ನಾವು. ಆಡಿಷನ್ಸ್ ಅಟೆಂಡ್ ಮಾಡೋದು, ಈ ಹೋಟ್ಲಲ್ಲಿ ಹೋಗಿ 100 ರೂಪಾಯಿ ಫಾರ್ಮ್ ಫಿಲ್ ಮಾಡಿ ಆಡಿಷನ್ ಅಟೆಂಡ್ ಮಾಡೋ ಸ್ಕ್ಯಾಮು ಎಲ್ಲ ಅಟೆಂಡ್ ಮಾಡ್ಬಿಟ್ಟಿದೀವಿ. ಅದೆಲ್ಲ ಮುಗ್ದಾದ್ಮೇಲೆ ಅನ್ಸಿದ್ದು ಯಾಕೆ ಅವ್ರ ಹಿಂದೆ ಅಲಿಬೇಕು, ನಾವೇ ನಮ್ಮ ಪ್ರಯತ್ನ ಏನೋ ಒಂದು ಮಾಡೋಣ, ಸೋಲೋ ಗೆಲುವು ಇದ್ರಲ್ಲೇ ನೋಡೋಣ ಅಂತಾನೆ ಸ್ಟಾರ್ಟ್ ಮಾಡಿದೆ ಶಾರ್ಟ್ ಫಿಲಮ್ಸ್. ಸೊ ಜನ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಅದೇ ತರದಲ್ಲೇ ಪ್ರಯತ್ನಗಳು. ತುಂಬಾ ಹೋಗಿ ಯಾರ ಹತ್ರನು ಅಷ್ಟೊಂದು ಎಲ್ಲ ಹೋಗಿ ಎಲ್ಲ ಕೇಳ್ತಾ ಇಲ್ಲ. ಬಟ್ ಪ್ರಯತ್ನಗಳಂತೂ ನಡೀತಾ ಇರುತ್ತೆ ನಮ್ಮ ಕಂಟೆಂಟ್ಸ್ ಥ್ರೂನೇ.
ನಟನೆ ಅನ್ನುವಂಥದ್ದು ಸರ್ ಹಾಗೆ ಒಗ್ಗೂಡ್ಕೊಂಡ್ ಬರಲ್ಲ. ಬಟ್ ನಟನೆಗೆ ಬರುವಂಥದ್ದು ಇರುತ್ತಲ್ಲ, ಎಲ್ಲಾದ್ನೂ ಮುಂದಾಲೋಚನೆಯಾಗಿ ಆಲೋಚಿಸ್ಕೊಂಡಿರ್ಬೇಕು. ಬಿಕಾಸ್ ನೀವಾಗ್ಲೇ ಅಂದ್ರಿ ರೋಡ್ ಮೇಲೆ ಮಲಗುವಂತ ಪರಿಸ್ಥಿತಿ ಬಂದ್ರೂ ಕೂಡ ಮಲಗ್ಬೇಕು ಅನ್ನುವಂಥದ್ದು. ಬಟ್ ಎಲ್ಲೋ ಒಂದ್ ಕಡೆ ಇದು ನನಗೆ ಹೊಡ್ತಾಗುತ್ತೆ ಮುಂದೊಂದ್ ದಿನ ಅನ್ನುವಂಥದ್ದು ಅನ್ಸಿರ್ಲಿಲ್ವಾ ನಿಮಗೆ? ಅದೇ ಹೇಳ್ತಲ್ವಾ, ವೆರಿ ಸ್ಟ್ರಾಂಗ್ ಆಗಿ ಬಂದಿರೋದು ನಾನು. ಏನಾದ್ರೂ ಪರವಾಗಿಲ್ಲ ಸಿನಿಮಾದಲ್ಲಿ ಇರಬೇಕು ಅಂತ ಯೋಚನೆ ಮಾಡ್ಕೊಂಡ್ ಬಂದಿರೋದು. ಫ್ಯಾಮಿಲಿ ಅಂದ್ರೆ ನಾವೇ ಲೋವರ್ ಮಿಡಲ್ ಕ್ಲಾಸ್, ಇನ್ನೇನು ಸಪೋರ್ಟ್ ಮಾಡ್ತಾರೆ, ನಾವೇ ದುಡ್ದು ಸಾಕ್ಬೇಕು. ಸೊ ಅವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು, ಅವ್ರೇನೋ ಮಾಡ್ಬೇಕು ಅಂತ. ಆದ್ರೆ ನಮ್ಮ ಕೈಲೇ ನಾವೇ ಮಾಡ್ಬೇಕಷ್ಟೇ. ಸಿನಿಮಾ ಅಂತ ಬಂದಾಗ ಸಿನಿಮಾಯಿಂದ ದುಡ್ಡು ಕಳ್ಕೊಂಡಿರೋದೇ ಹೆಚ್ಚು. ಒಂದಷ್ಟು ಜನ ಸಿನಿಮಾದಲ್ಲಿ ದುಡ್ಡು ಮಾಡ್ಬೇಕು ಅಂತ ಬಂದಿರುವಂತವ್ರಲ್ಲಿ ಒಂದಷ್ಟು ಕಾಲ್ಪನಿಕ, ಬಟ್ ಈಗ ಅದನ್ನ ಬಿಟ್ಟು ಹೋಗಿದ್ದಾರೆ, ಸಿನಿಮಾನೇ ಬೇಡ ಅಂತ ಬಿಟ್ಟು ಹೋದವರು. ನೀವ್ ಇಲ್ಲೇ ಉಳಿಬೇಕು ಅಂತ ಇರುವಂತ ಒಂದು ಮೇನ್ ಕಾರಣ ಯಾವುದು ಅಂತ? ಸಿನಿಮಾ ಮೇಲೆ ಇರೋ ಆಸೆ, ಪ್ಯಾಷನ್. ಸಿನಿಮಾ ಅಂದ್ರೆ ನಮ್ಗೆ ಅಷ್ಟು ಹುಚ್ಚು. ಸೊ ದುಡ್ಡು ಅದೆಲ್ಲ ಏನು ಅಷ್ಟೊಂದು ಯೋಚನೆ ಮಾಡಿಲ್ಲ. ಲೈಫ್ ಹೆಂಗಿರುತ್ತೆ, ಫ್ಯೂಚರ್ ಹೆಂಗಿರುತ್ತೆ ಅದೆಲ್ಲ ಏನು ಯೋಚನೆ ಮಾಡಿಲ್ಲ. ಇವಾಗ ಸಿನಿಮಾ ಮಾಡಬೇಕು, ಸಿನಿಮಾ ಮಾಡೋದಷ್ಟೇ ಯೋಚನೆ ಮಾಡ್ತಾ ಇದೀವಿ. ಸೋಲು ಗೆಲುವಿನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಸೋಲು ಗೆಲುವು ಯೋಚನೆ ಮಾಡಲ್ಲ, ಬಟ್ ಸಿನಿಮಾ ಬದುಕು ಕಟ್ಕೊಟ್ಟುತ್ತೆ ಅಂತ ಅನ್ಸುತ್ತಾ? ಏನೋ ಒಂದ್ ನಂಬಿಕೆ, ಸಪೋರ್ಟ್ ಮಾಡುತ್ತೆ ನೇಚರ್ ಅಂತ, ಆ ನಂಬಿಕೆ ಮೇಲೆ ಬದುಕ್ತಾ ಇದೀವಿ. ಬಟ್ ಇಷ್ಟೊಂದು ಸೀರಿಯಸ್ ಆಗಿದ್ರೆ ನಾನು ಏನ್ ಕೇಳಲಿ ಅಂತ. ಓಕೆ ಡನ್. ಬಟ್ ಅಮೃತಾಂಜನ್ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಆಗ್ಲೇ ಹೇಳಿದ್ರಿ, ಮೂಡ್ ಬಂದಿದೆ ಅನ್ನುವಂಥದ್ದು. ಬಟ್ ಎಲ್ಲೋ ಒಂದ್ ಕಡೆ ಜನರಿಗೆ ತಲುಪುವಂತಹ ಪ್ರಯತ್ನ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ? ಅದೇ ಮ್ಯಾಮ್, ನಾವು ಮಾಡೋ ಪ್ರಮೋಷನ್ಸ್ ಮೇಲೆ, ನಾವ್ ಹೆಂಗೆ ಜನನ ಥಿಯೇಟರ್ಸ್ ಕರೆಸ್ತೀವಿ ಅನ್ನೋದ್ರ ಮೇಲೆ ಇರೋದು ಇವಾಗ ಸಿನಿಮಾ. ಬಂದ್ ನೋಡಿದವ್ರಿಗಂತೂ ಇಷ್ಟ ಆಗುತ್ತೆ. ಅವ್ರನ್ನ ಕರ್ಸೋದೇನೆ ಇವಾಗ ದೊಡ್ಡ ಸಾಧನೆ. ನೋಡೋಣ ಮ್ಯಾಮ್, ಎಲ್ಲ ಪ್ರಯತ್ನ ಮಾಡ್ತೀವಿ, ನೋಡೋಣ. ಅಂದ್ರೆ ಇವಾಗ ಪ್ರಮೋಷನ್ಗಳು ರೆಡಿ ಸ್ಟಾರ್ಟ್ ಆಗಿದೆ ಅಥವಾ ಇನ್ನು ಸ್ಟಾರ್ಟ್ ಆಗ್ಬೇಕಾ? ಯಾವ ರೀತಿ ಸ್ಟಾರ್ಟ್ ಇದೆ ಮ್ಯಾಮ್. ಇವಾಗ ಒಂದು ಸಾಂಗ್ ಲಾಂಚ್ ಮಾಡಿದೀವಿ, ವೆರಿ ಸೂನ್ ಒಂದು ಟ್ರೈಲರ್ ಲಾಂಚ್ ಕೂಡ ಮಾಡ್ತೀವಿ. ಆಮೇಲೆ ಪೇಯ್ಡ್ ಪ್ರೀಮಿಯರ್ಸ್ ಮಾಡ್ತೀವಿ ಒಂದ್ 3-4 ಕಡೆ. ಸೊ ಅದೇ ಪ್ರಮೋಷನ್ ನಮ್ಗೆ, ಬೇರೆ ಇನ್ನೇನು ಎಕ್ಸ್ಟ್ರಾ ಏನು ಆಕ್ಟಿವಿಟೀಸ್ ಇಲ್ಲ ನಮ್ಮ ಹತ್ರ. ಸೊ ನಮ್ಮ ಹತ್ರ ಇರೋ ಕಂಟೆಂಟ್ ನ ತೋರ್ಸೋದು, ಜನನ ಅವ್ರ ರಿವ್ಯೂಸ್ ತಗೊಂಡು ಮುಂದೆ ಹೋಗೋದೇ ಇರೋದು ಇವಾಗ. ಕೊನೆಯದಾಗಿ ಸರ್, ಎಲ್ಲೋ ಒಂದ್ ಕಡೆ ಒಂದಷ್ಟು ಜನ ನಿಮ್ಗೆ ಇರ್ಬೋದು, ಒಂದಷ್ಟು ಜನ ಶಾರ್ಟ್ ಸಿನಿಮಾಗಾಗಿ ಅಭಿಮಾನಿಗಳಿದ್ರು. ಬಟ್ ಆದ್ರೆ ಈಗ ಸಿನಿಮಾಗೆ ಅದೇ ಜನ ಬಂದ್ ನೋಡ್ತಾರೆ ಅಂತ ಅನ್ಸುತ್ತೆ. ಬಿಕಾಸ್ ಹೆಂಗೆ ಅಂದ್ರೆ ಶಾರ್ಟ್ ಸಿನಿಮಾ ಅಂದ್ರೆ ಯಾವಾಗ ಬೇಕಿದ್ರು ನೋಡ್ಬೋದು. ಬಟ್ ಸಿನಿಮಾ ಅಂತ ಬಂದಾಗ 2 hours ಅಷ್ಟೇ ಮುಗ್ದು ಹೋಗ್ಬಿಡುತ್ತೆ. ಅಲ್ಲಿ ಕೊಟ್ಟಂತ ರೀಚು ಇಲ್ಲೂ ಸಿಗುತ್ತೆ ಅಂತ ಅನ್ಸುತ್ತಾ? ಅದೇ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ನಮ್ಮನ್ನ ಯಾರು ಶಾರ್ಟ್ ಫಿಲಮ್ಸ್ ನೋಡ್ತಾ ಇದ್ರಿ, ಯಾರೆಲ್ಲ ಲೈಕ್ ಮಾಡ್ತಾ ಇದ್ರಿ, ನಿಮ್ಗೆ ಡಿಸಪಾಯಿಂಟ್ಮೆಂಟ್ ಅಂತೂ ಮಾಡಲ್ಲ. ಅಷ್ಟು ಚೆನ್ನಾಗಿ ನಿಮ್ಗೆ ಎಂಟರ್ಟೈನ್ ಮಾಡ್ತೀವಿ. ಸೊ ದಯವಿಟ್ಟು ಥಿಯೇಟರಿಗೆ ಬಂದು ಸಪೋರ್ಟ್ ಮಾಡಿ. ಯಾಕೆಂದ್ರೆ ಪ್ರತಿ ಸರ್ತಿ ಕಮೆಂಟ್ಸ್ ಅಲ್ಲಿ ಆಗ್ತಾ ಇರ್ತೀರಾ, ನಿಮ್ಮ ಇಡೀ ಟೀಮ್ ಸೇರಿ ಸಿನಿಮಾ ಮಾಡಿ ಅಂತ. ಆ ಧೈರ್ಯದ ಮೇಲೆ ಸಿನಿಮಾ ಮಾಡಿದೀವಿ. ದಯವಿಟ್ಟು ಒಂದು ಸಿನಿಮಾ ನೋಡಿ ನಮ್ಮನ್ನ ಉಳಿಸ್ಕೊಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ, ಇನ್ನು ಹೊಸ ಅವಕಾಶಗಳು ನಿಮ್ ಕೈಗೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಅವ್ರು ಹೇಳ್ತಾ ಇರುವಂತದ್ದು ಅವಕಾಶಗಳಿಗೆ ಏನು ಕೊರತೆ ಆಗ್ತಾ ಇಲ್ಲ, ಆದ್ರೆ ಅವಕಾಶಗಳು ಒಗ್ಗೂಡ್ಕೊಂಡು ನಮ್ ಬರ್ಬೇಕು ಅನ್ನುವಂಥದ್ದು ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಅಭಿ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.